ಸಿನಿಮಾ ಬಂದವರ ಜನಗಳಿಗೆ ಅವ್ರ ಸಿನಿಮಾ ಅಂತ ಅನಿಸುತ್ತೆ. ಅದು ನನ್ನ ಕೈ, ಅದು 45 ಸಿನಿಮಾ ಅಂತ ನನಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಆ ದೇವರು ಒಂದು ಮಾತು ಕೇಳಿಸ್ತಾರೆ, ಅಂದರೆ ದೇವರು ಆ ದೇವರು ಅಷ್ಟೇ, ಈ ಅಭಿಮಾನಿ ದೇವರು ಅಷ್ಟೇ. ಅವ್ರು ಕೇಳಿಸ್ತಾರೆ 100% ಗ್ಯಾರಂಟಿ. ಆನೆಸ್ಟಾಗಿ ಹೇಳ್ತಾರೆ, ಅದಕ್ಕೆ ವೆರಿ ಆನೆಸ್ಟ್ಲಿ ಅಟ್ರಾಕ್ಟೆಡ್ ಟು ದಿಸ್ ಫಿಲ್ಮ್ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರು ಪಾತ್ರ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸೊಗಸಾಗಿತ್ತು. ಆ್ಯಂಡ್ ಅಡೋಣ ಈ 40 ಸಿನಿಮಾ ಸಾಕಷ್ಟು ಆಗಿದೆ. ಬಟ್ ಏನಾದರೂ ಈಸಿಯಾಗಿ ಮಾಡ್ಬಿಡ್ತಾರೆ ಎಂತ ಗೊತ್ತಿಲ್ಲ. ಎಲ್ಲ ಉಪೇಂದ್ರ ಸಪೋರ್ಟ್ ಇತ್ತು, ರಾಜೇಶ್ ಸಪೋರ್ಟ್ ಇತ್ತು, ರವಿವರ್ಮ ಆಗಿತ್ತು, ಅರ್ಜುನ್ ಜೊತೆ ಆಗಿತ್ತು, ಸತ್ಯ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್. ಈ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಡೀ ಸತಿ ನಾನು ಕೀಮೋಲೈಸ್ ಅಲ್ಲ ನಾನು. ಬಟ್ ಹೇಗೆ ಮಾಡೋದು ನನಗೆ ಗೊತ್ತಿಲ್ಲ, ಆ ದೇವರೇ ಮಾಡ್ತಿದ್ದೆ. ಅಂದರೆ ನಿಮ್ಮೆಲ್ಲರೂ ಪ್ರೀತಿ ವಿಶೇಷ ಅನ್ನೋದಿತ್ತು, ಅದಕ್ಕೆ ನಾನು ಮಾಡೋಕ್ಕಾಯ್ತು. ಫ್ಯಾಮಿಲಿ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, ಟೀಚರ್ಗಳು, ಮೀಡಿಯಗಳು, ಫ್ರೆಂಡ್ಸು ಎಲ್ಲರೂ ಇದ್ರು. ಬಟ್ ಜೊತೆಗೆ ಸ್ಟ್ರಾಂಗ್ ಅಭಿಮಾನಿ ದೇವರ ವಿಶೇಷತೆಲ್ಲ ಇವತ್ತು ನಾನು ಈಸಿಯಾಗಿ ಮಾಡಿರ್ತೀನಿ. ಸೊ ಎಷ್ಟೆಲ್ಲ ನಾವು ಕಾಲ್ ಮಾಡ್ಕೊಂಡು ಬಂದಿದ್ದೀನಿ, ಹೇಳಿ ಬಂದರೆ ಭಾಳ ಖುಷಿ ಆಗುತ್ತೆ. ಅದು ರಾಜವಿಶೇಷ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ರಾಜವಿಶೇಷ ನೋಡಿ ಅದ್ಭುತವಾಗಿ ಮಾಡಿದ್ದಾರೆ ಅವರು. ನಮ್ಮದು ಕಾಂಬಿನೇಷನ್ 100% ಎವ್ರಿಬಡಿ ನಮ್ಮಕ್ಕೆ ಸೂಪರ್ ಅಣ್ಣ. ಅಂದ್ರೆ ಒಟ್ಟಿನಲ್ಲಿ ಅಣ್ಣ ಹೇಳಿದ್ರೆ 45 ಅಂದ್ರೆ ಏನು ಅನ್ನೋದನ್ನ ಡಿಸೆಂಬರ್ 25ಗೆ ನೋಡಿದ್ರೆ ಗೊತ್ತಾಗುತ್ತೆ. ನಂದು ಉಪೇಂದ್ರ ಓಮ್ ಸ್ಟೈಲ್ ಪ್ರೀತಿ ಮಾಡ್ತಿದ್ರು, ಆ ಸ್ಟೈಲ್ ಇನ್ನೊಂದು ಇತಿಹಾಸ ನೋಡಿ. ಅದಕ್ಕೆ ಆ ಡೈಲಾಗ್ ಟೀಸರಲ್ಲಿ ಓ ಅದನ್ನಂತೂ ಟೀಸರ್ ಅಣ್ಣ ತೆಲುಗು ಡೈಲಾಗು, ತಮಿಳ್ ಡೈಲಾಗು, ಮಲಯಾಳಮು, ಹಿಂದಿ ಎಲ್ಲೆಡೆ ನಾವು ಪ್ರೆಸ್ಸಿಗೆ ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲ ಭಾಷೆಗಳಲ್ಲಿ ಅದನ್ನ ಸ್ಟೇಜ್ ಮೇಲೆ ಅವರಿಗೂ ಹೇಳಿದ್ರು. ನನಗೆ ತುಂಬಾ ಇಷ್ಟ. ಹೆಂಗೆನ ಆ ಸಿನಿಮಾ ಹೀರೋ ಅದು ನಮಗೆ ಭಾಳ ಖುಷಿ. ಸೂಪರ್ ಅಣ್ಣ. ಅಣ್ಣ, ಈ 45 ಸಿನಿಮಾದಲ್ಲಿ ಹಲವಾರು ರೀತಿಯ ಕ್ಯಾರೆಕ್ಟರ್ಗಳನ್ನ ನೀವು ಪ್ಲೇ ಮಾಡಿದ್ದೀರಾ ಅಂತ ನಾವು ಹೇಳ್ಪಟ್ವಿ. ಅದು ಅಲ್ಲಿ ಯಾರೆಲ್ಲ ಹೇಳ್ತಾ ಇದ್ರು. ಬಟ್ ಲಾಸ್ಟ್ ಅಲ್ಲಿ ಆ ಚೆಲುವೆಯ ಪಾತ್ರ ಒಂದು ಬಂತಲ್ಲ, ಯಾರಣ್ಣ ಏನಣ್ಣ ಅಟ್ಲೀಸ್ಟ್ ಅದ್ರ ಬಗ್ಗೆ ಏನಾದ್ರು ಬಂದು ನೋಡಿ. ನಾನು ಫುಲ್ ಅಣ್ಣ ಏನೋ ಹೇಳ್ತಾರೆ ಅಂತ ನೋಡ್ತಿದ್ರೆ ನಿಮಗೆ ಅದು ಹೇಗೆ ಮಾಡಿದ್ರಲ್ಲ, ಅದು ಚಾಲೆಂಜಿಂಗ್ ಅನಿಸುತ್ತಲ್ಲ. ಅವ್ರು ಖಂಡಿತ ಎಲ್ಲ ಸಪೋರ್ಟ್ ಮೇಕಪ್ ಪರ್ಸನ್ ನಾವು ಮಾಡಿ ನಾನು ತೋರ್ಸಕ್ಕೆ ಮಾಡಬೇಕು ಅವರು. ಆ್ಯಂಡ್ ಅರ್ಜುನ್ ಜೊತೆ ಆಗಿರ್ಬೋದು, ಡ್ಯಾನ್ಸ್ ಮೂರು ಪಕ್ಕ ಒಂದು ಡ್ಯಾನ್ಸ್ ಬಿಟ್ಟು ಬರ್ತದೆ, ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಹೇಗೆ ಕನ್ವಿನ್ಸ್ ಮಾಡಿದ್ರಣ್ಣ ಅರ್ಜುನ್ ಸರ್ ಆ ಪಾತ್ರ ಮಾಡೋದಕ್ಕೆ, ಆ ಮೇಕಪ್ ಪಾತ್ರಕ್ಕೆ? ಯಾವ ಪಾತ್ರದಲ್ಲಿ ಮಾಡಬೇಕು, ಪಾತ್ರ ಅಷ್ಟೇ. ಪಾತ್ರ ಇದು ಅದು ಅಂತಲ್ಲ, ಅವ್ರ ಗಂಡನೂ ಮಾಡಬೇಕು, ಜೋಗಿನೂ ಮಾಡಬೇಕು. ಒಬ್ಬ ಆ್ಯಕ್ಟರ್ಗೆ ಯಾವ ಕ್ಯಾರೆಕ್ಟರ್ ಕೊಟ್ಟು ಮಾಡಬೇಕು, ರಿಕ್ಷಾಗತಿ ಮಾಡಬೇಕು, ಪೋರಗತಿ ಮಾಡಬೇಕು, ಸೊಸೈಟಿ ಕ್ಲೀನ್ ಮಾಡೋದು ಆಗಬೇಕು, ಇಲ್ಲ ಪಾತ್ರ ಕ್ಲೀನ್ ಮಾಡೋದನ್ನು ಆಗಬೇಕು. ಅದನ್ನು ಗೆಲ್ಲಬೇಕು, ಅದನ್ನು ತೋರಿಸ್ಬೇಕು ನಾವು ಯಾರು ಅಂತ. ಎಲ್ಲ ಪಾತ್ರಕ್ಕೂ ಒಂದೊಂದು ಫ್ಲೇವರ್ ಇದೆ, ಆ ಫ್ಲೇವರ್ನ ಕುಡಿಸ್ಬೇಕು, ನಾವು ಅನುಭವಿಸ್ಬೇಕು. ಮನುಷ್ಯನ ಎಲ್ಲ ಪಾತ್ರಕ್ಕೂ ಅನುಭವಿಸಿದ್ರೆ ಅವರು ಪರಿಪೂರ್ಣ ಆಗ್ತಾರೆ. ನೋಡಿ, ಆಕ್ಚುಲಿ ಅಣ್ಣ ಹೇಳಿದ್ರೆ ಓರ್ವ ಡೈರೆಕ್ಟ್ ಕ್ರಿಯೇಟ್ ಮಾಡುವಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡುವಂತ ನಟನೆ ನಿಜವಾದ ಹೀರೋ. ಆ ನಿಜವಾದ ಹೀರೋ ನಮ್ಮ ಪಕ್ಕದಲ್ಲಿದ್ದಾರೆ ಶಿವಣ್ಣ ಅವರು. ಇವತ್ತು ಶಿವಣ್ಣ ಅವರ ಸಿನಿಮಾ 45 ಚಿತ್ರವನ್ನ ಡೈರೆಕ್ಟ್ ಮಾಡುವಂತ ಅರ್ಜುನ್ ಸರ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನ್ ಇದೆಯಲ್ಲ, ಅದೊಂದು ಬೆಳ್ಳಿಗೆರೆಯಲ್ಲಿ ಮ್ಯಾಜಿಕ್ ಮಾಡಿದಂತ ಮ್ಯೂಸಿಕಲ್ ಕಾಂಬಿನೇಷನ್. ಅರ್ಜುನ್ ಸರ್ ಅವರು ಅವರಿಗೆ ಸಾಕಷ್ಟು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಸೆಂಚುರಿ ಸ್ಟಾರ್ ಇಲ್ಲಿದ್ದಾರೆ ಅಂದಮೇಲೆ ಮ್ಯಾಜಿಕಲ್ ಡೈರೆಕ್ಟರ್ ವೇದಿಕೆ ಮೇಲೆ ಬರ್ಬೇಕಾದಂತ ಆಸೆ. ಅಣ್ಣ, ನನ್ನೊಂದು ಆಸೆ ಅಣ್ಣ, ಯಾವಾಗಲೂ ನಾನೇ ವೇದಿಕೆ ಮೇಲೆ ಕರಿತೀನಿ, ನೀವಂದ್ರೆ ಅವ್ರಿಗೆ ಬಹಳ ಇಷ್ಟ, ಪ್ರೀತಿಯಿಂದ ನೀವ್ಯಾರ ಕರ್ತೀನಿ. ಜನ್ಯಾಜಿ ಅಂತ ಅಣ್ಣನೇ ಕರೆದು ಬಹಳ ಪ್ರೀತಿಯಿಂದ ಜರಿಯಾಗಿ ನಿಮ್ಮ ಹಾಗೂ ಶಿವಣ್ಣ ಅವರ ಕಾಂಬೋ
ವಜ್ರಲ್ಲಿ 2, ವಜ್ರ ಕಾಯ ವೇದ ಇದನ್ನೆಲ್ಲ ನೋಡಿದೀವಿ, ಆ ಮ್ಯಾಜಿಕ್ ಅನ್ನ ನಾವು ನೋಡಿದೀವಿ. ಆದ್ರೆ ಒಂದು ವಿಷಯ ತಡೆಯಲ್ಲಿ ನಿಮ್ಮ ಕರಿಯರಲ್ಲಿ 50ನೇ ಸಿನಿಮಾ ಕೂಡ ನೀವು ಮ್ಯೂಸಿಕ್ ಮಾಡಿದ್ದು ಶಿವಣ್ಣಂಗೆನೆ, ನಿಮ್ಮ ಫಸ್ಟ್ ಡೈರೆಕ್ಷನ್ ಕೂಡ ಶಿವಣ್ಣಂಗೆ. ಇದೆಲ್ಲ ನೋಡಿದಾಗ ಒಂಥರ ಯೂನಿವರ್ಸಿಟಿ ಪದೇ ಪದೇ ನಿಮ್ಮನ್ನ ಒಟ್ಟಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ನಾನು ಈಗ ಅಣ್ಣನ ನಾನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೂ ಮೇಲೆ ಏನಾದರೂ ವರ್ಡ್ ಇದ್ರೆ ಹೇಳ್ಬೋದು, ಅಭಿಮಾನಿ ಅಂತ ಹೇಳೋದಕ್ಕೂ ಮೇಲೆ ಏನಾದರೂ ವರ್ಡ್ ಇದ್ರೆ ಹೇಳ್ಬೋದು. ಯಾಕಂದರೆ ಅವ್ರು ನೆನೆಸ್ಕೊಂಡ್ರೆ ದೇಹದಲ್ಲಿ ಆಗ ವೈಬ್ರೇಷನ್ ಬೇರೆ. ಅವ್ರನ್ನ ಸುಮ್ಮನೆ ಹೀಗೆ ಅವರು ಈಗ ಒಂದು ವಿಷಯ ಹೇಳ್ತೀನಿ, ಇವತ್ತು ಹೇಳ್ಬೋದು. ಯಾಕಂದರೆ ಆ ಪಾತ್ರವನ್ನು ಇವತ್ತು ರಿಲೀಸ್ ಮಾಡ್ಬಿಟ್ಟಿದ್ದೀವಿ. ನಾನು ಎಷ್ಟೊಂದು ಸತಿ ರಾತ್ರಿ 3 ಗಂಟೆಗೆಲ್ಲ ತಕ್ಕಂತೆ ಎದ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತೀನಿ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅಣ್ಣಗೆ ಮೈಷ ಎಲ್ಲ ಎಲ್ಲರಿಗೂ ಗೊತ್ತು. ಬಟ್ ಈ ಪಾತ್ರನ ಈ ಗೆಟಪ್ ಹಾಕ್ಬೇಕು ಅಣ್ಣನಿಗೆ. ಸೊ ಒಂದು ಹೆಣ್ಣಿನ ವೇಷದ ಒಂದು ಗೆಟಪ್ ಹಾಕ್ಬೇಕು. ಒಂದು ಮಾತು ಕೂಡ ಹೇಳಿಲ್ಲ. ಒಂದು ಅವತ್ತಿನ ದಿನ ತುಂಬಾ ಕೆಲಸ ಮಾಡೋದು, ಲಾಸ್ಟಲ್ಲಿ ಇದು ಮಾಡೋದು. ಸೆಟ್ಟಲ್ಲಿ ಒಂದು 250 ಜನ ಕ್ರೂ ಇದ್ರು. ಸೆಟ್ಟಲ್ಲಿ 250 ಮೆಂಬರ್ಸ್ ಇದ್ರು. ಒಂದು ಸೀರೆ ಉಟ್ಕೊಂಡು ಒಬ್ಬ ಸೂಪರ್ ಸ್ಟಾರ್ ಒಂದು ಸೀರೆ ಉಟ್ಕೊಂಡು ಆ ಸೆಟ್ ಒಳಗಡೆ ಬಂದ್ರು ಮೇಡಮ್. ಸುಮ್ಮನೆ ನಡ್ಕೊಂಡ್ಬಂದ್ರು ಮೇಡಮ್. 250 ಜನ ಇದ್ದಾರೆ. ಯಾರಾದ್ರೂ ನಾನಾಗಿರ್ಲಿ ಯಾರಾಗಿರ್ಲಿ ಒಂದು ಸೀರೆ ಉಟ್ಕೊಂಡು ಏನಾದ್ರು ಒಂದು ಮಾತು ಹೇಳ್ಬೋದಿತ್ತು. ಅಲ್ಲ ಯಾರು ಇರ್ಬಾರ್ದಲ್ಲ, ಅದನ್ನ ಮಾಡಿ ಏನ್ ಬೇಕಾದ್ರೂ ಹೇಳ್ಬೋದಿತ್ತು. ನನಗೆ ಗೊತ್ತಿಲ್ಲ, ಆ ಪಾತ್ರ ಹಾಕ್ಸಕ್ಕೆ ನನಗೆ ಭಯ ಆಗ್ತಾ ಇದೆ. ಕ್ಯಾರವನ್ ಹೋಗೋ ಭಯ ಆಗ್ತದೆ. ಬಟ್ ಅಷ್ಟು ನೀನು ನೋಡೋಣ ಎಷ್ಟೊತ್ತಾಗೆ ಹೆಂಗಕ್ಕೆ ನೋಡೋ ಅವರು ಕೂಲ್ ಆಗಿದ್ದಾರೆ. ನನಗೆ ಒಂಥರ ಹೆಂಗಪ್ಪ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ನ ಹೇಗೆ ಆ ಪಾತ್ರಕ್ಕೆ ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ನಾನು ಎಲ್ಲೋ ಟೆನ್ಷನ್ ಹೀಗೆ ನೋಡ್ತೀನಿ. 250 ಮೆಂಬರ್ಸ್ ಎದುರುಗಡೆ ಸೀರೆ ಉಟ್ಕೊಂಡು ಬಂದ್ರು ಮೇಡಮ್. ಅದು ಮೇಡಮ್ ಸೂಪರ್ ಸ್ಟಾರ್ ಅಂದ್ರೆ ಅಕ್ಕನ ಕೈ ಹಿಡ್ಕೊಂಡು ನಾನು ಸೀರೆ ಹೊಡ್ಕೊಂಡು ಸುಮ್ಮನೆ ಹಂಗೆ ಬಂದರು. ನನಗೆ ಅದು ನೆನೆಸ್ಕೊಂಡು ಈಗ ಮೈ ಜುಮ್ಮನ್ನು ನನಗೆ ಎಷ್ಟೊಂದು ಹಿಂಗೆ ಅದು ಆ ಟೈಮಲ್ಲಿ ಜಸ್ಟ್ 4 days ಆಗಿತ್ತು. ಅವ್ರಿಗೆ ಕೀಮೋಥೆರಪಿ ಆಗಿ ಈ ಪಾತ್ರನ ಈ ಥರ ಇವರು ನಾನು ಆರ್ಟಿಸ್ಟ್ ನನಗೆ ಏನು ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಬಂದರು. ಅದೊಂದು ಸೀನ್ ನನ್ನ ಲೈಫ್ ನಾನು ಸುಸ್ತೇ ಪಡೋಲ್ಲ. ಲೈಫಲ್ಲಿ ಜ್ವರ ಏನಿದ್ರು ಮತ್ತೆ ಕೆಲಸ ಮಾಡ್ತೀನಿ. ನಾನು ಅದೊಂದು ವಿಷುವಲ್ ಸಾಕು. ಆ್ಯಂಡ್ ಅದು ಅವತ್ತಿನ ದಿನದ ಒಂದು ವಿಡಿಯೋ ಅಣ್ಣನೇ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಸುಮ್ಮನೆ ನನ್ನ ರೈಟ್ಸಕ್ಕೆ ಆ ವಿಡಿಯೋ ನನ್ನ ಲೈಫ್ ಮನೆ ಹೊಸದಿರೋದು ಆ ವಿಡಿಯೋ ಇಟ್ಕೊಂಡು ಬೇಕಾದಾಗ ಆ ವಿಡಿಯೋ ತೆಗೆದು ನೋಡ್ಕೊಂಡು ಅದೊಂದು ತಮಾಷೆ ಮಾಡಿದೆ. ಫಿಲಮ್ ರಿಲೀಸ್ ಆದಾಗ ಅಣ್ಣನ ಪರ್ಮಿಷನ್ ಇಲ್ಲ. ಅಣ್ಣ ಇವರು ಅಣ್ಣನ ನೋಡಿ ಎಚ್ ಮನೆ 2 ಮಾತು ಇಂಡಿಯಾದಲ್ಲಿ ಯಾರಾದ್ರೂ ಆ ಥರ ಒಂದು ಗೆಟಪ್ ಹಾಕೊಂಡು ಆ ಥರ ಒಂದು ಸೆಟ್ಟಲ್ಲಿ ಆ ಮೂಮೆಂಟಲ್ಲಿ ಯಾವ ಸೂಪರ್ ಸ್ಟಾರ್ ಬರ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಕರ್ನಾಡ ಚಕ್ರವರ್ತಿ ಬರ್ತಾರ, ನಮ್ಮ ಕರ್ನಾಡ ಚಕ್ರವರ್ತಿ ಬರ್ತಾರೆ. ಇಲ್ಲ ಮೋಟಿವೇಶನ್ ಆ ಥರ ಅವಕಾಶಗಳು ಸಿಗ್ತಾರೆ. ಅಪ್ಪ ಯಾವತ್ತು ಹೇಳ್ತಾರೆ ಅವಕಾಶಗಳು ಸಿಗೋದಂತ ಬಂದಾಗ ಬೇಕಾಗ್ತದೆ. ಪಾಲಕಲ್ಲಿ ಪಂಚಾಮೃತ ಅದು ಏನಾಗುತ್ತೆ ಗೊತ್ತಿಲ್ಲ. ಪಂಚಾಮೃತ ಚೆನ್ನಾಗಿರುತ್ತೆ. ಬಟ್ ಕಣ್ಣು ಹೋಗೋದು ಕಂಡಿದೆ. ನನಗೆ ಏನು ಬಂದರೆ ನನ್ನ ಪಾಲಿ ಪಂಚಾಮೃತ ಅಂತ ನಾನು ಮಾಡ್ತೀನಿ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಖಂಡಿತ ಮಾಡ್ತೀನಿ. ಆದ್ರೆ ನಮ್ಮ ಡೈರೆಕ್ಟ್ರು ಅಣ್ಣನ ಎಷ್ಟು ದೊಡ್ಡ ಅಭಿಮಾನಿ ಅನ್ನೋದು ಅವರು ಆಡುವಂತಹ ಪ್ರತಿಯೊಂದು ಮಾತಲ್ಲಿರುವಂತಹ ಭಾವನೆಗಳ ಮೂಲಕ ನಮಗೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದ್ರೆ ಈ ಜೋಡಿ ಇದೆಯಲ್ಲ, ಇದೊಂದು ಮ್ಯಾಜಿಕಲ್ ಜೋಡಿ, ಹಿಟ್ ಜೋಡಿ, ಸೂಪರ್ ಹಿಟ್ ಕೊಟ್ಟಂತಹ ಜೋಡಿ. ಈ ಜೋಡಿ ಬಗ್ಗೆ ಒಂದು ಮ್ಯಾಜಿಕಲ್ ರೀತಿ ಇದೆ. ಆ ರೀತಿನ ನೋಡ್ಕೊಂಡು ಒಂದು ಮಾತಾಡ ಜೀವನವನದಲ್ಲಿ ಹೊಸ ಸಮಯ ಎಬ್ಬಿಸಿದ ಬ್ಲಾಕ್ಬಸ್ಟರ್ ಕನ್ನಡಿಗರ ಮೈ ಮನಗಳನ್ನ ಸದಾ ಕಾಲದಲ್ಲಿ ರೂಪಿಸೋ ಈ ಕೈಕ ಕಾಂಬೋ ನಮ್ಮ ಮ್ಯಾಜಿಕಲ್ ಒಂದು ಸಿನಿಮಾದಲ್ಲಿ ಕಥೆ ನಿರ್ದೇಶನ ಎಷ್ಟು ಮುಖ್ಯವಾದ ಪಾತ್ರ ವಹಿಸುವುದು, ಅದೇ ರೀತಿಯಲ್ಲಿ ಒಬ್ಬ ನಾಯಕನಟ ಹಾಗೂ ಸಂಗೀತ ನಿರ್ದೇಶನದ ಪಾತ್ರ ಅಷ್ಟೇ ಪ್ರಮುಖ ಪಾತ್ರ ವಹಿಸುವುದು ಸಿನಿಮಾ ಇತಿಹಾಸ ಸಾಗಿರುತ್ತದೆ. ಈ ಸಮಯದಲ್ಲಿ ಸಂಗೀತ ಹಾಗೂ ನಟನೆಯಲ್ಲಿ ಪ್ರಸ್ತುತದಲ್ಲಿ ಈ ಕನ್ನಡ ಮೇಲೆ ಮಧ್ಯವಾಗಿಸಿರುವ ಜೋಡಿಗೆ ನಮ್ಮ ಶಿವಣ್ಣ ಹಾಗೂ ಅರ್ಜುನ ಅವರ ಮ್ಯಾಜಿಕಲ್ ಜೋಡಿ. ಅರ್ಜುನಿಯ
ಹಾಡು ಇಂದಿಗೂ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣನ ಉತ್ತಮ ಹಾಡು ಎಲ್ಲ ಕನ್ನಡದ ತಾಯಿಯರು ಹಾಡುವ ಸುಮಧುರ ಲಾಲಿ ಹಾಡಾಗಿ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ನಿಂತಿದೆ. ಭಜನೆ ಟುನ ನೀ ಸಿಗುವವರೆಗೂ ಹಾಡು ಎಲ್ಲ ಕನ್ನಡದ ತಾಯಿಯ ಪ್ರೇಮವತಿಯಾಗಿ ನೆನಪಾಗ್ತಾ ಇದ್ರೆ ಬೇರೆ ಚಿತ್ರದ ಬಾಳದ ಭೂಮಿಗೆ ಹಾಡು ಸಾಂತ್ವನದ ಗೀತೆಯಾಗಿದೆ ಅಂದರೆ ತಪಾದ ಮೂಲಕ ಸೋಷಿಯಲ್ ಮೀಡಿಯಾ ವೈರಲ್ ಆಗಿ ಮೀನುಗಟ್ಟಲೆ ಇಷ್ಟೊಂದು ರಚಿಸಿದ್ರೆ ಅವರ ನಿರ್ದೇಶನದಲ್ಲಿನ ರಚಿಸಿದ್ದು ಇಡೀ ಕಾಲ್ಮಾಡಿ ಕಾಣ್ತಾ ಇದೆ ಎಂದರೆ ತಪ್ಪಾಗಲ್ಲ. ಚಿತ್ರಮಂದಿರದಲ್ಲಿ ಗೀತೆ ಕಾಣಕ್ಕೆ ಶಿವಣ್ಣನ ಎಂಟ್ರಿಗೆ ಮ್ಯೂಸಿಕ್ಗೆ ಶಿವಣ್ಣನ ಆಕ್ಷನ್ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಕ್ಷನ್ ಕಟ್ಗೆ ಹ್ಯಾಪಿ ಹೀರೋನ ನಟನೆಗೆ ಇಡೀ ಕಾಲ್ಮಾಡಿ ಪಾಪ ನಿರೀಕ್ಷೆಯಲ್ಲಿ ತುದಿಕಾಲಿನಿಂದ ಡಿಸೆಂಬರ್ 25ಕ್ಕೆ ಕ್ಷಣಗಳಲ್ಲಿ the best producer lights camera ಮ್ಯೂಸಿಕ್ ಮೂಲಕ ಮ್ಯಾಜಿಕ್ ಮಾಡಿದಂತಹ ಜೋಡಿ ಈಗ ಒಂದು ಫೀಚರ್ ಪ್ರಾಪರ್ ಸಿನಿಮಾ ಮೂಲಕ ಮತ್ತೊಮ್ಮೆ ಮ್ಯಾಜಿಕ್ ಮಾಡೋದಕ್ಕೆ ಈ ಜೋಡಿ ರೆಡಿ ಆಗಿದೆ. ಅರ್ಜುನ್ ಸರ್, ನಿಮ್ಮ ಈ ರೆಕಾರ್ಡಿಂಗ್ ಶಿವಣ್ಣನ ಎಂಟ್ರಿ ಆಗಿರ್ಬೋದು, ಅಣ್ಣನ ಲುಕ್ ಆಗಿರ್ಬೋದು, ಅಂದ್ರೆ ನಿಮ್ಮ ಮ್ಯೂಸಿಕ್ಗೆ ಅಣ್ಣ ಹಾಕಿದಂತ ಸ್ಟೆಪ್ಸ್ ಆಗಿರ್ಬೋದು, ಈಗ ನಿಮ್ಮ ಆಕ್ಷನ್ ಕಟ್ಗೆ ಅಣ್ಣ ಮಾಡಿದಂತ ಆಕ್ಟಿಂಗ್, ಈ ಜರ್ನಿನ ನೋಡ್ತಾ ಇದ್ದಾಗ ಹೇಗೆ ಅನಿಸುತ್ತೆ ಅರ್ಜುನ್ ಸರ್? ಫ್ರಮ್ ಮ್ಯೂಸಿಕ್ ಟು ಆಕ್ಷನ್ ಟು ಕಟ್ ಎಲ್ಲ ತಾನಾಗೆ ಆಗಿದೆ ಮೇಡಮ್. ಎಲ್ಲ ಭಗವಂತನ ಅಮ್ಮ ಆದಿ ಪರಾಶಕ್ತಿ ಹಾಕಿರೋ ಭಿಕ್ಷೆ. ಈ ಥರ ಒಂದು ಮಹಾನುಭಾವನ ಜೊತೆ ನಿಂತ್ಕೊಂಡಿರೋದೇ ಒಂದು ಪುಣ್ಯ, ಒಂದು ಆಶೀರ್ವಾದ. ಅಣ್ಣನ ಮ್ಯೂಸಿಕ್ ಮಾಡಬೇಕಾದ್ರೆ ನಾನು ಮ್ಯೂಸಿಕ್ ಮಾಡ್ತೀನಿ ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ, ಆ ಅಭಿಮಾನನೇ ನನ್ನ ಸಿಂಗರ್ಸ್ನ ಕೀಬೋರ್ಡ್ ಮೇಲೆ ಓಡಿಸುತ್ತೇನೋ. ಅವ್ರ ಸ್ಕ್ರೀನಲ್ಲಿ ಬರ್ತಾರೆ, ನಾನೇ ಹೆಸರು ಹೊಡಿಬೇಕು, ಆ ಥರದ್ದೇನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಕಬೇಕು ಅಂತ ನಾನು ಅನ್ಸುತ್ತೇನೆ. ಅದೆಲ್ಲ ಕಾರಣ ಅಣ್ಣನೇ. ಅಣ್ಣ, ನೀವು 129 ಸಿನಿಮಾಗಳಲ್ಲಿ ಎಷ್ಟೋ ಡೈರೆಕ್ಟರ್ಗಳು ಜೊತೆ ನೀವು ಕೆಲಸ ಮಾಡಿದ್ದೀರಾ. ಅರ್ಜುನ್ ಸನ್ಯಾಸ್ ಸರ್ ಎಷ್ಟು ಸ್ಪೆಷಲ್ ಅಣ್ಣ? ಅಂದ್ರೆ ಒಂದು ಹಾನೆಸ್ಟಿ ಇದೆ, ಏನು ಮಾಡಬೇಕಂತಿದ್ರು ಅದನ್ನ ಬಹಳ ಅಚ್ಚುಕಟ್ಟಾಗಿ ಏನು ಜೀವನ ಅಂದ್ರೆ ಏನು ಅನ್ನೋದನ್ನ ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಂಗೀತ ಗೊತ್ತಿದ್ರೆ ಆಕ್ಚುಲಿ ಜೀವನದ ಒಂದು ಪಾಠ ಕಲ್ತಿರ್ತಾರೆ. ಆಕ್ಚುಲಿ ಅವಾಗಲೇ ಅವ್ರು ಸಂಗೀತ ಬರೋದಿಲ್ಲ, ಅಷ್ಟು ಈಜೆ ಬರಲ್ಲ. ಇನ್ನೂ ಇಲ್ಲಾಂದ್ರೆ ಒಂದು ಸಾಂಗ್ ಬರುತ್ತೆ, ಅಪ್ಪ ಆದರೆ ಆಮೇಲೆ ಲಾಲಿ ಆಗಿರ್ಬೋದು, ಭಜನೆಕಾಯಿ ಸೋಲ್, ಒಂದು ಪ್ಯೂರ್ ಸೋಲ್ಗೆ ಬರೋದು, ಒಂದು ಒಳ್ಳೆ ಸೋಲ್ಗೆ ಆ ರೀತಿ ಕಾನ್ಫಿಡೆಂಟ್ ಈ ಡಸ್ ಇಸ್ ವೆರಿ ವೆಲ್. ಆ್ಯಂಡ್ ಏನು ಭಾಳ ಸಿಂಪಲ್ ಆಗಿ ಭಾಳ ಅಚ್ಚುಕಟ್ಟಾಗಿರ್ತದೆ, ಭಾಳ ಅಚ್ಚುಕಟ್ಟಾಗಿ. ಅಣ್ಣ, ಅಭಿಮಾನಿಗಳು ಅವಾಗಿಂದ ನಿಮ್ಮ ಕಡೆನ ಒಂದೇ ಒಂದು ಡೈಲಾಗ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ಶಿವಣ್ಣನ ಅಭಿಮಾನಿಗಳೆಲ್ಲರೂ ಶಿವಣ್ಣನ ಬಾಯಲ್ಲಿ ಒಂದೇ ಒಂದು ಡೈಲಾಗ್ ಅಂತ ಯಾವ ಡೈಲಾಗ್? ಅಲ್ಲಪ್ಪ, ಜೀವಂತವಾಗಿರ್ಬೇಕಾದ್ರೆ ತೋರಿಸೋ ಪ್ರೀತಿನ ಮತ್ತೆ ಸತ್ಮೇಲೆ ಯಾಕೆ ತೋರಿಸ್ತೀರ? ಬದುಕಿರ್ಬೇಕಾದ್ರೆ ಆ ಪ್ರೀತಿ ತೋರಿಸ್ತೀವಿ. ಅಣ್ಣ, 45 ಚಿತ್ರ 25ನೇ ತಾರೀಕು ಈಗ ಬಿಡುಗಡೆ ಆಗ್ತಾ ಇದೆ. ಚಿತ್ರ ಟ್ರೈಲರ್ ಅನ್ನ ನೋಡಿದ್ವಿ, ನಮಗೇನೋ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡ್ವಿ. ಮತ್ತೆ ಅರ್ಜುನ್ ಸನ್ಯಾಸ್ ಸರ್ ನಮಗೇನೆ ಕೆಲಸ ಕೊಟ್ಟರು, ಇನ್ಮೇಲೆ ಕೆಲಸ ಕೊಟ್ಬಿಟ್ಟು ಈಗ ನಮ್ಮ ಡಿಸೈಡ್ ಆಗಿರೋಣ ಉತ್ತರ ನಮ್ಗೆ 25ನೇ ತಾರೀಕು ಸಿಗುತ್ತೆ ಅಂತ. ಯಾವ ಒಂದು ಕಾರಣಕ್ಕೋಸ್ಕರ ಯಾರು ಈ ಸಿನಿಮಾನ ಮಿಸ್ ಮಾಡಬಾರ್ದು? ಅಂದ್ರೆ ಲೈಫ್ ಒಂದು ಪಾಠ ಕಲಿಸುತ್ತೆ, ಅದಕ್ಕೋಸ್ಕರ ಸಿನಿಮಾ ನೋಡ್ಬೇಕಂದ್ರೆ ಪಾಠ ಅನ್ನೋದಕ್ಕಿಂತ ಒಂದು ಸಲಹೆ ಅಂತ ಹೇಳ್ಬೋದು. ಪಾಠ ಅಂದ್ರೆ ಒಂದು ಅಲಗೆನ್ಸ್ ಆಗುತ್ತೆ, ಅದಕ್ಕೆ ಪಾಠ ಅಂತ ಹೇಳ್ಬೇಕಾಗ್ತದೆ.
ಎಂಟರ್ಟೈನ್ಮೆಂಟ್ಲಿ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗ್ತಿಲ್ಲ, ಹೋದಾಗ ನಿಜ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಸಿನಿಮಾ ಮಾಡಬೇಕು, ಇಲ್ಲಾಂದ್ರೆ miss ಮಾಡ್ಬೇಕು. ಯಾತಕ್ಕೋಸ್ಕರ ಎಲ್ಲ ಈಚ್ ಅಂಡ್ ಎವ್ರಿ ಪಾಯಿಂಟ್ ಏನು ಯಾತಕ್ಕೋಸ್ಕರ ಈ ರೀತಿ ಸಿನಿಮಾ ಮಾಡಿದ್ದೀವಿ, ಹೆಂಗಿದೆ ಜನರೇಷನ್ ಬದಲಾಗಿದೆ, ಸೊಸೈಟಿ ಬದಲಾಗಿದೆ. ಅದ್ರ ತಕ್ಕಂತೆ ಟೆಕ್ನಿಕಲಿ ಆ ಬ್ರಿಲಿಯನ್ಸ್ ಇರಬೇಕು, ಜೊತೆಲಿ ಒಂದು ಒಳ್ಳೆ ಮೆಸೇಜ್ ಇರಬೇಕು. ಅದನ್ನ ಅರ್ಜುನ್ ಜೊತೆ ಬಹಳ ಅಚ್ಚುಕಟ್ಟು. ಅಣ್ಣ ಹೇಳಿದರೆ ಜೀವನದ ಹೊಸ ಪಾಠವನ್ನ ನಾವು 45 ಸಿನಿಮಾ ಮೂಲಕ ಈ ಡಿಸೆಂಬರ್ 25ನೇ ತಾರೀಕು ನೋಡ್ತೀವಿ. ಅಣ್ಣ ಫೈನಲಿ ನೀವಿದ್ದೀರಾ ಮ್ಯೂಸಿಕ್ ಲವರ್, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಇಬ್ರು ಸೇರಿ ಏನಾದ್ರೂ ಒಂದೆರಡು ಸಾಲ ಅಭಿಮಾನಿಗಳಿಗೋಸ್ಕರ ಹಾಡನ್ನ ಹಾಡೋದಾರ? ಎನಿ ಸಾಂಗ್ ಆಫ್ ಯುವರ್ ಫೇವರೇಟ್ ಸಾಂಗ್, ಎನಿ ಫೇವರೇಟ್ ಸಾಂಗ್? ಒಂದು ಒಳ್ಳೆ ಸೂಚನೆ ಅಸುವನೆ ಕಾರವಾಡೆ ಅಮ್ಮಯ್ಯವ ವಿಸ್ಮಯವೇ ಬೆಳಕೊಂದು ಕಾಣುವ ಸರಳ ಅಂಬೆಗಾಲು ಇಡುತ್ತೇವೆ ಹತ್ತಿರ ಉಸಿರೇ ನನ್ನ ಉಸಿರೇ ನಮ್ಮ ಉಸಿರೇ 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 ನನ್ನಮ್ಮ ಉಸಿರೇ ನನ್ನ ಉಸಿರೇ ನೀನಮ್ಮ ಉಸಿರೇ ಉಸಿರೇ ನನ್ನ ಉಸಿರೇ ನನ್ನಮ್ಮ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಡ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಕನ್ನಡಿಗ ಪ್ರೇಕ್ಷಕರೆಲ್ಲರ ಉಸಿರು ನೀವಣ್ಣ, ಆ ಉಸಿರು ಯಾವಾಗಲೂ ಹಸಿರಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅರ್ಜುನ್ ಸರ್. ಥ್ಯಾಂಕ್ ಯು, ಲವ್ ಯು ಓಪಿ, ಥ್ಯಾಂಕ್ ಯು ರಾಜೇಶ್ವರಿ, ಲವ್ ಯು ಟು. ಥ್ಯಾಂಕ್ ಯು ಅಣ್ಣ.